ಹಾಯ್ ಎಲ್ರಿಗೂ, ಬನ್ನಿ ಇವತ್ತು ವಿಡಿಯೋ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದೇ ಡೈಲಿ ಬೆಳಗ್ಗೆ ಸಮೋಸ ಮಾಡು, ಮನೆ ಗುಡಿಸು, ಒರೆಸು, ಪಾತ್ರೆ ತೊಳಿ, ಬಟ್ಟೆ ಒಗಿ, ಅದೇ ಕೆಲಸ. ಅದಕ್ಕೆ ನಾನು ಏನು ವಿಡಿಯೋ ಮಾಡಿಲ್ಲ. ಸಮೋಸ ಎಲ್ಲ ಮುಗಿಸಿ ಮನೆ ಎಲ್ಲ ಗುಡಿಸಿ ಒರೆಸಿ ಸ್ನಾನ ಪೂಜೆ ಎಲ್ಲ ಆಯಿತು. ಇದು ಸಾಟರ್ಡೆ ವಿಡಿಯೋ. ಸಾಟರ್ಡೆ ಸಂಡೇ ಮಂಡೇ 3 ದಿನದ್ದು ಮಿಕ್ಸ್ ಮಾಡಿ ಹಾಕಿದ್ದೀನಿ ವಿಡಿಯೋ. ಏನು ಹಾಕೋದು ಅದೇ ಡೈಲಿ. ಸ್ನಾನ ಮಾಡು, ಮನೆ ಗುಡಿಸು, ಒರೆಸು, ಸಮೋಸ ಮಾಡು, ಸ್ಕೂಲ್ ಹತ್ರ ಹೋಗಿ ಸಮೋಸ ಕೊಟ್ಟು ಅವ್ರಿಗೆ ಕೊಡು ಇವ್ರಿಗೆ ಕೊಡು, ಅದೇ ಆಗುತ್ತೆ. ಹಾಗಾಗಿ ಅಷ್ಟು ಏನು ರೆಕಾರ್ಡಿಂಗ್ ಮಾಡಿಲ್ಲ ನಾನು. ವಿಡಿಯೋ ಹೋಗಿರೋದಲ್ಲಿ ಇಲ್ಲೆಲ್ಲ ಮೇಯ್ನ್ ಏನಿತ್ತು ಅದು ಮಾತ್ರ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಹೈದ್ರಾಬಾದ್ ಹೋಗ್ತಾ ಇದ್ದಾರೆ ನೋಡಿ. ನನ್ನ ಮಗಳು ಹಿಡ್ಕೊಂಡಿದ್ದಾಳೆ ಬ್ಯಾಗ್ ನೋಡಿ. ಅವಳಿಗೆ ಗೊತ್ತಿಲ್ಲ ನಾನು ಅವಳ ಫೇಸ್ನ ವಿಡಿಯೋ ಮಾಡಿರೋದು. ನೋಡಿದ್ರೆ ಬೈತಾಳೆ. ಹಾಗಾಗಿ ಅವಳಿಗೆ ಗೊತ್ತಿಲ್ಲರ ಆ ಥರ ವಿಡಿಯೋ ಮಾಡಿದ್ದೀನಿ. ನನ್ನ ತಮ್ಮ ಬಂದಿದ್ದಾನೆ, ಸ್ವಲ್ಪ ಡ್ರಾಪ್ ಮಾಡು ಅಂದರು. ಅವರು ಹೂವು ಇಸ್ಕೊಡ್ತಾರಂತೆ. ಇವರು ಇಲ್ಲಿಂದ ಟ್ರೈನಲ್ಲೆಲ್ಲ ಹೂವು ಹಾಕ್ಕೊಂಡ್ಬಿಟ್ಟು ಸಿಟಿ ಮಾರ್ಕೆಟಿಂದ ತೊಗೊಂಡೋಗಿ ಟ್ರೈನಲ್ಲಿ ಹಾಕ್ಕೊಂಡು ಟ್ರೈನಿಂದ ಹೈದ್ರಾಬಾದ್ ಹೋಗಿ ಅಲ್ಲೋಗಿ ಏನೋ ಗೃಹ ಪ್ರವೇಶ ಅಂತೆ, ಅಲ್ಲಿ ಡೆಕೋರೇಷನ್ ಮಾಡಬೇಕಂತೆ. ಯಾರೋ 3 ಜನ ಹೋಗ್ತಾ ಇದ್ದಾರೆ. ಸರಿ ಅಂತೇಳಿ ಅವ್ರು ಹೋದರು. ಆಮೇಲೆ ನನ್ನ ತಂಗಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಲ್ಲ, ಅವಳ ಜೊತೆ ಇವಳು ಹೋಗಲಿ ನನ್ನ ಮಕ್ಕಳು ಅಂತೇಳ್ಬಿಟ್ಟು ಅವಳನ್ನೂ ಕಳಿಸ್ಕೊಟ್ಟೆ. ಅವಳ ಜೊತೆ ಒಬ್ಬಳೇ ಹೋಗ್ತೀನಿ ಕಳಿಸ್ಕೊಡು ಅಂದ್ಲು, ಅವಳು ಹೋದ್ಲು ನೋಡಿ. ನಾನು ನನ್ನ ಮಗ ಇಬ್ಬರೇ ಇರೋದು. ಏನೋ ಸ್ಟೈಲ್ ಮಾಡ್ತಾ ಇದ್ದಾನೆ ಅಣ್ಣ. ನೋಡಿ ಎಲ್ಲ ಕ್ಲೀನ್ ಆಯಿತು, ಮನೆಯೆಲ್ಲ ಗುಡಿಸಿ ಒರೆಸಿ ಅಷ್ಟು ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿದೆ. ಮತ್ತು ಸಾಯಂಕಾಲ ನನ್ನ ತಮ್ಮ ಬಂದಿದ್ದ. ನಮ್ಮಮ್ಮಗೆ ಆಪ್ರೇಷನ್ ಆಗಿತ್ತು, ಕಣ್ಣು ತೆಗೆದು ಬೇರೆ ಕಣ್ಣು ಹಾಕಿದ್ದಾರೆ. ಡೋನರ್ ಯಾರೋ ಕೊಟ್ಟಿದ್ದಾರೆ ಪಾಪ. ತಿನ್ನೋಕ್ಕಾಗಲ್ಲ ಅಗಿಯೋಕ್ಕಾಗಲ್ಲ ಅಂದಿದ್ದಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಬಿಸಿಯಾಗಿ. ಸರಿ ನಮ್ಮಮ್ಮ ಕೊಟ್ಟರೆ ತಿಂತಾರೆ ಬಿಸಿಯಾಗಿ ಅಂತ ಸಾಯಂಕಾಲ ಟೈಮು ನಮ್ಮಮ್ಮಗೆ ಯಾರೋ ಕಣ್ಣು ಕೊಟ್ಟಿದ್ದಾರೆ, ಯಾರೋ ಡೋನರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಪಾಪ. ಯಾರು ಅಂತ ಗೊತ್ತಿಲ್ಲ. ಅವನು ಸ್ವಲ್ಪ ಉಪ್ಪಿಟ್ಟು ತಿಂದ್ಬಿಟ್ಟು ಹೋದ ಅವನ ಹಾಸ್ಪಿಟ್ಲಿಗೆ. ನೋಡಿ ಇವ್ರು ಬಂದರು. ಇವ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದರು, ಅವನು ಹೋದ ಇವಾಗ. ಇವ್ರಿಗೇನೋ ಪಾರ್ಲರಿಗೆ ವ್ಯಾಕ್ಯೂಮ್ ಕ್ಲೀನರ್ ಬೇಕಿತ್ತಂತೆ, ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ನನ್ನ ತಂಗಿ ಇವಳು, ಸೆಕೆಂಡ್ ತಂಗಿ. ಇನ್ನೊಬ್ಳು ಊರಲ್ಲಿದ್ದಾಳೆ. ಇವಳು ಕೂತ್ಕೊಳ್ಳಿಲ್ಲ ಏನಿಲ್ಲ. ಸರಿ ಅಂತೇಳಿ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡೋದ್ಲು. ಪಾರ್ಲರ್ ಸ್ವಲ್ಪ ಕ್ಲೀನ್ ಮಾಡಬೇಕಂತೆ. ಸರಿ ಅವಳು ಹೆಲ್ಪ್ ಮಾಡ್ತಾಳೆ, ನಾನು ಹೆಲ್ಪ್ ಮಾಡ್ತೀನಲ್ಲ ಅದಕ್ಕೆ ಕೊಟ್ಟೆ. ಅವ್ರಿಗಿವತ್ತು ಎಲ್ಲರಿಗೂ ಇಲ್ಲೇ ಊಟ. ಹಾಗಾಗಿ ಹೀರೆಕಾಯಿ ಸಾಂಬಾರು ಮಾಡಿದೆ. ಎಲ್ಲ ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಹೀರೆಕಾಯಿ ಯಾರು ತಿನ್ನಲ್ಲ ಮಕ್ಕಳು ಅಂತ. ರೈಸು, ಸಾಂಬಾರು, ಹಪ್ಪಳ ಎಲ್ಲ ಮಾಡಿದ್ದೆ. ಇನ್ನೇನು ಅಮ್ಮ ಇಲ್ಲರೂ ಮನೆ ಫುಲ್ ಖಾಲಿ. ಏನು ಮಾಡ್ತಾರಲ್ಲ ಹೋಗಿ ಅಡುಗೆನ. ಇಷ್ಟೊತ್ತಲ್ಲ ಅವಳು ಪಾರ್ಲರಿಂದ ಬಂದು ಅಡುಗೆ ಮಾಡಿ ಊಟ ಮಾಡೋದು ಯಾವಾಗ ಅಂತ ಎಲ್ಲರೂ ಇಲ್ಲೇ ಬಂದಿದ್ದರು ನೋಡಿ. ಚೋಟ್ ಮೆಣಸಿನ್ಕಾಯಿ ಮೊಸರನ್ನ ತಿಂತಾಯಿದ್ದೆ. ಎಲ್ರಿಗೂ ಇಲ್ಲೇ ಇವತ್ತು ಊಟ ಮಾಡಿದೆ. ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ತಿಂದ್ಬಿಟ್ಟು ನೈಟ್ 10:30 ಆಗಿ ಹೋದರು ಎಲ್ಲ. ಇವ್ರದ್ದೊಂದು ಗಾಡಿ ಅವ್ರದ್ದೊಂದು ಗಾಡಿ. ಇವ್ರ ಗಂಡನೇ ತೀರೋಗಿರೋದು ಪಾಪ. ಇದು ನನ್ನ 2ನೇ ತಂಗಿ. ಇದು ನನ್ನ ಚಿಕ್ಕಮ್ಮ ಮಗ. ನಮ್ಮಮ್ಮ ಜೊತೆನೇ ಕೆಲಸ ಮಾಡ್ಕೊಂಡು ನನ್ನ ತಂಗಿ ಜೊತೆಲೇ ಇದ್ದಾನೆ. ಅಮ್ಮ ಮನೆ ತಂಗಿ ಮನೆ ಪಕ್ಕನೇ ಇದೆ. ಅವ್ರ ಮನೆಯಲ್ಲೇ ಇವ್ರ ಮನೇಲಿ 2 ಮನೇಲಿ ಇರ್ತಾನೆ ನೋಡಿ. ಯಾರೂ ಇಲ್ಲ ರೋಡಲ್ಲಿ. ಇವರೇ ಕೂಗಾಡ್ತಾ ಇದ್ದಾರೆ. ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ. ಅವರು ಹೋದ್ಮೇಲೆ ನಾವು ಗೇಟ್ ಹಾಕ್ಬೇಕಲ್ವ, ನಮ್ಮದೇ ಕೆಲಸ. ಬೆಳಗ್ಗೆ ನೈಟ್ ಗೇಟ್ ಹಾಕೋದು, ಬೆಳಗ್ಗೆ ಗೇಟ್ ಓಪನ್ ಮಾಡೋದು, ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕೋದೆಲ್ಲ ನಮ್ಮದೇ ಕೆಲಸ. ಈ ಥರ ನನ್ನ ಲೈಫಲ್ಲೇ ನನ್ನ ಮನೆ ಎಲ್ಲೂ ಸಿಕ್ಕಿಲ್ಲ. ಒಳ್ಳೆ ಮನೆ ನಿಜವಾಗ್ಲೂ. ಇಲ್ಲಿ ಬಂದು ತುಂಬ ಚೆನ್ನಾಗಾಗಿದೆ.
ಇದು ಒಂಥರ ನನ್ನ ಲಕ್ಕಿ ಮನೆ, ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ತುಂಬ ನಂಗೆ ಇಷ್ಟ, ನನಗೆ ಈ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ನೋಡಿ, ಇದು ನೆಕ್ಸ್ಟ್ ಡೇ ವಿಡಿಯೋ. ಅಮ್ಮ ತುಂಬ ಕಣ್ಣು ಒಂದು ನರಳಾಡ್ತಾಯಿದ್ರು. ನನ್ನ ಕೈನಲ್ಲಿ ನೋಡೋಕ್ಕಾಗಿಲ್ಲ. ಸ್ವಲ್ಪ ತಿದ್ಬಿಟ್ಟು ಅಳು ಬಂದುಬಿಟ್ಟಿತ್ತು. ನಮ್ಮಮ್ಮ ಅಳ್ತಾನೇ ಇದ್ದರು, ಅಮ್ಮ 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 ಅಂತ. ನನಗೆ ಅಲ್ಲಿ ಇರೋಕ್ಕಾಗಿಲ್ಲ. ಸರಿ ಅಂತ ವಾಪಸ್ ಬಂದುಬಿಟ್ಟೆ. ಮತ್ತು ಸಂಡೇ ಮಧ್ಯಾಹ್ನ ಹೋದೆ, ಊಟ ಎಲ್ಲ ಮಾಡಿಕೊಂಡು. ನಮ್ಮಪ್ಪ ನಮ್ಮಮ್ಮ ಮೇಲೆ ಅವ್ರಿಗಂತ ಒಂದು ರೂಮ್ ಸಪ್ರೇಟಾಗಿ ಕೊಟ್ಟಿದ್ದರು. ಫೋನ್ ಮಾಡಿ ಕೇಳಿದೆ, ಮೇಲೆ ಬನ್ನಿ ಅಂತ ಹೇಳಿದರು. ಮೇಲೆ ಹೋಗ್ತಾಯಿದ್ವಿ. ನಾನು ನನ್ನ ತಮ್ಮ ಹೋದ್ವಿ. ಫಸ್ಟ್ ಡೇ ಹೋಗಿದ್ವಿ, ಆಗಿಲ್ಲ ನನ್ನ ಕೈನಲ್ಲಿ. ನಮ್ಮಮ್ಮ ಅಳ್ತಾನೇ ಇದ್ದರು, ಮಾತಾಡೋಕ್ಕಾಗಿಲ್ಲ. ಪಾಪ ಕಣ್ಣು ತೆಗ್ದಿದ್ದಾರೆ, ಬೇರೆ ಕಣ್ಣು ಹಾಕಿದ್ದಾರೆ ಅಮ್ಮಗೆ. ಸರಿ, 3ನೇ ದಿನ ಹೋದೆ. ನಮ್ಮಮ್ಮ ಮಾತಾಡ್ತಾಯಿದ್ರು, ಫುಲ್ ಖುಷಿ ಆಯಿತು ಸ್ವಲ್ಪ. ಹಂಗಾಗಿ ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ಊಟ ಕೊಟ್ಬಿಟ್ಟು ನೋಡಿ, ಇನ್ನು ನಮ್ಮಮ್ಮ ಸ್ಟ್ರೆಚ್ಚರ್ ಮೇಲೆ ಮಲಗಿದ್ದಾರೆ. 3 ದಿನ ಹಂಗೆ ಇರಬೇಕು ಅಂತ ಹೇಳಿದ್ರಂತೆ. ಸರಿ, ಮಾತಾಡ್ಸ್ಕೊಂಡು ಬಂದ್ವಿ. ಮತ್ತು ಇದು ಮಂಡೇ ವಿಡಿಯೋ, ಅಮ್ಮ ಡಿಸ್ಚಾರ್ಜ್ ಆಗಿದ್ದ ದಿನ ಬಂದಿದ್ದ ವಿಡಿಯೋ ಇದು. ಮತ್ತು ಅಮ್ಮ ಮನೆಗೆ ನೋಡೋಕೆ ಹೋಗ್ತಾಯಿದ್ದೀನಿ. ಎಲ್ಲ ಸ್ವಲ್ಪ ಮಾಡಿದ್ದೀನಿ, ಎಲ್ಲೂ ಹೋಗಿಲ್ಲ ನಾನು ಕೂಡ. ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಇಲ್ಲ ಹೋಗುವಾಗ ಜ್ಯೂಸ್ ತೊಗೊಂಡಿದ್ದೆ. ಹೌದು, ಅಮ್ಮಗೆ ಜ್ಯೂಸ್ ತೊಗೊಂಡೆ, ಸಪೋಟ ಜ್ಯೂಸ್ ತೊಗೊಂಡೆ, ಶುಗರ್ ಕಮ್ಮಿ ಹಾಕ್ಸ್ಕೊಂಡು. ನೋಡಿ, ಚಿಕ್ಕ ಮಗು ಐಸ್ ಕ್ರೀಮ್ ತಿಂತಾಯಿದ್ದೆ. ಅಲ್ಲಿಂದ ಅಮ್ಮ ಮನೆಗೆ ಹೋಗಿ, ತಂಗಿ ಇರಲಿಲ್ಲ ಬೆಳಗಿಂದ. ಅಮ್ಮ ಬರುತ್ತಿಂದ ಮನೆ ಕ್ಲೀನು, ಅಡುಗೆ ಎಲ್ಲ ಮಾಡಿ ಸಾಯಂಕಾಲ ಪಾರ್ಲರ್ಗೆ ಹೋಗಿದ್ಲು. ನಮ್ಮಪ್ಪ ರೂಮಲ್ಲಿ ಮಲಗಿದ್ರು, ನಮ್ಮಮ್ಮ ಇಲ್ಲಿ ಮಲಗಿದ್ದಾರೆ ಪಾಪ. ಚೋಟ್ಮಿಶಿಕಾಯಿ ನೋಡಿ, ಇದು ಇನ್ನೊಂದು ತಂಗಿ ಮಗಳು. ಇದು ಊರಲ್ಲಿದ್ದಾರೆ ಅವರಮ್ಮ. ನೋಡಿ, ಇವಳೊಂದು ಗುಟ್ಟು ಕುಡಿತಾಳೆ, ನಮ್ಮಮ್ಮಗೆ ಸ್ವಲ್ಪ ಕುಡಿಸ್ತಾಳೆ. ಇವಳು ಸ್ವಲ್ಪ ಕುಡಿತಾಳೆ, ನಮ್ಮಮ್ಮಗೆ ಸ್ವಲ್ಪ ಕುಡಿಸ್ತಾ ಇದ್ದಾಳೆ. ನಮ್ಮಮ್ಮ ಏನೇ ತೊಗೊಂಡೋದ್ರು ಮಕ್ಕಳು ಬಿಟ್ಟು ತಿನ್ನಲ್ಲ. ಎಲ್ರಿಗೂ ತೊಗೊಂಡೋಗೋಷ್ಟು ಕಾಸು ನನ್ನ ಹತ್ರ ಇಲ್ಲ. ನಾನು ಅದಕ್ಕೆ ನಮ್ಮಮ್ಮ ಪೇಷೆಂಟ್ ಅಂತ ನಮ್ಮಮ್ಮ ಮಾತ್ರ ತೊಗೊಂಡೋಗ್ತೀನಿ. ಸಪೋಟೊ ಜ್ಯೂಸ್ ತೊಗೊಂಡೋಗಿದ್ದೆ, ಚೆನ್ನಾಗಿತ್ತು ಅಂತ ಕುಡಿತಾ ಇದ್ಲು. ಅವಳು ಬೇರೆ ಏನು ತೊಗೊಂಡೋದ್ರು ಕುಡಿಯಲ್ಲ. ನೋಡಿ, ಇವಳು ಏನೋ ಓದ್ತಾ ಇದ್ದಾಳೆ. ಇಲ್ಲೇ ಪಕ್ಕದಲ್ಲೇ ಹೋಗೋದು ಸ್ಕೂಲ್ಗೆ. ಇವಳು ಇಲ್ಲೇ ಇರ್ತಾಳೆ ತಂಗಿ ಮನೆಯಲ್ಲಿ. ಇದು ಚೋಟ್ಮಿಶಿಕ ಅವರಪ್ಪ ತೀರೋಗಿದ್ದಾರಲ್ಲ ಅವರು. ನೋಡಿ, ನನಗೆ ಇನ್ನೊಬ್ಳು ತಂಗಿ ಇದ್ದಾಳೆ ಅಂತ ಹೇಳಿದ್ನಲ್ಲ, ಅವಳು ಊರಲ್ಲಿದ್ದಾಳೆ, ಹಳ್ಳಿನಲ್ಲಿ. ಅವ್ರದ್ದೇ ಇದು ಮನೆ. ವಿಡಿಯೋ ಕಾಲ್ ಮಾಡಿದರು, ಮಾತಾಡ್ತಾ ಇದ್ವಿ. ಸೋಮವಾರ ಅಲ್ವಾ, ಸಾಯಂಕಾಲ ಟೈಮು ಸಾಂಬ್ರಾಣಿ ಹಾಕ್ತಾ ಇದ್ದಾರೆ. ಪೂಜೆ ಮಾಡ್ತಾರವರು. ಸೋಮವಾರ ಶುಕ್ರವಾರ ವಾರಗಳು ಬಿಡಲ್ಲ, ಸಾಂಬ್ರಾಣಿ ಹಾಕ್ತಾಯಿದ್ರು. ಹಾಗೆ ಮಾತಾಡಿಸ್ಕೊಂಡು ನಾವೆಲ್ಲ ಹೋದ್ರೆ ಒಂದು ರೌಂಡ್ ಫೋನ್ ವಿಡಿಯೋ ಕಾಲ್ ಮಾಡಿ ನಾವೆಲ್ಲ ಇದ್ದೀವಿ ಇವ್ರ ಜೊತೆಗೆ ಅಂತ ಹೇಳಿ ಮಾತಾಡ್ಕೊಂಡೇ ಬರೋದು. ನನ್ನ ತಂಗಿ ಮಗ ನೋಡಿ ಸಾಂಬ್ರಾಣಿ ತಗೋತಾನೆ. ಹಳ್ಳಿನಲ್ಲಿದ್ದಾರೆ, ಇವರಿಗೆ ರಾಣೆಬೆನ್ನೂರಲ್ಲಿರೋದು ಹಳ್ಳಿಯಲ್ಲಿ. ಅವರು ವರ್ಷಕ್ಕೆ ಒಂದೇ ಟೈಮ್ ಬರೋದಿಲ್ಲ, ಮತ್ತೆ ಬರೋದೇ ಇಲ್ಲ ಈ ಕಡೆಗೆ. ಅಪರೂಪ, ವರ್ಷಕ್ಕೆ ಒಂದು ಟೈಮ್. ನಮ್ಮಮ್ಮ 3 ಜನ ಕೂಡ ಹೆಣ್ಮಕ್ಳೇ, ಗಂಡು ಮಕ್ಕಳಿಲ್ಲ. ಅವಳ ಹತ್ರ ಸ್ವಲ್ಪ ಮಾತಾಡಿಸ್ಕೊಂಡು, ಸರಿ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ, ಕೀ ಇರಲಿಲ್ಲ, ಫೋನ್ ಮಾಡಿದ್ದ, ಹೊರಗಡೆ ಇದ್ದಾನೆ ಅಂತ ಬೇಗನೆ ಅಂದ್ವಿ. ನಾ ಬಂದು 8:30 ಆಗಿತ್ತು. ಬಂದು ಇನ್ನೇನು ಊಟ ಮಾಡೋದು ಹಂಗೆಂತ ಹೇಳ್ಬಿಟ್ಟು ಏನೋ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂತ. ನೋಡಿ, ಅಲ್ಲಿ ಲೈಟ್ ಇದೆಯಲ್ಲ, ಅಲ್ಲಿ ಮೇಲೆ ಇದೆ ನಮ್ಮಮ್ಮ ಮನೆ. ಅಲ್ಲಿಂದ ನೋಡ್ತಾ ಇದ್ದಾರೆ. ನಾನು ತುಪ್ಪ ದೋಸೆ ತೊಗೊಂಡೆ, ನನ್ನ ಮಗಳು ಇಡ್ಲಿ ವಡೆ ತೊಗೊಂಡ್ಳು. ಚೆನ್ನಾಗಿರುತ್ತೆ ಇಲ್ಲಿ. ಭೀಮಾನಗರ್ ಮೇನ್ ರೋಡಲ್ಲಿ ಇದೆ ಇದು ಹೋಟೆಲು. ನಾನು ನನ್ನ ಮಗಳು ತಿನ್ನಿಸ್ತಾ ಇದ್ದರೆ ಅಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು, ವಿಡಿಯೋ ಮಾಡ್ಕೊತಾ ಇದ್ರು. ನನಗೆ ಥರ ನಾಚಿಕೆ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ತಿಂದ್ಕೊಂಡು ನನ್ನ ಮಗನಿಗೆ ಕೇಳಿದ್ರೆ ಬೇಡ ಊಟ ನಮಗೆ, ನನಗೆ ಜ್ಯೂಸ್ ತೊಗೊಂಡು ಬಾ ಅಂತ ಹೇಳ್ದೆ. ಮಿಲ್ಕ್ ಶೇಕ್ ಏನಾದ್ರು ತೊಗೊಂಡೋಗೋಣ ಅಂತ ಅವ್ನಿಗೆ ಅಂದ್ಕೊಂಡು ನಾವು ಮಾತ್ರ ತಿಂದ್ಕೊಂಡು ಬಂದ್ವಿ. ಇಲ್ಲಿ ಟೀ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ.
ಬೆಂಗಳೂರಲ್ಲಿ ಜೀವನ್ ಭೀಮಾನಗರ್ ಮೇನ್ ರೋಡ್ ಇದೆ. ತಮಿಳು ಅವ್ರದ್ದು ಹೋಟೆಲ್ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಬರ್ತಾರೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಿಮಿಷಕ್ಕೂ ಖಾಲಿ ಆಗ್ತಾ ಇರುತ್ತೆ, ಮತ್ತು ಬರ್ತಾನೇ ಇರ್ತಾರೆ ಜನಗಳು. ಅಲ್ಲಿಂದ ನನ್ನ ಮಗನಿಗೆ ಮಿಲ್ಕ್ ಶೇಕ್ ತೊಗೊಂಡು ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ, ಅವಳು ಹೋಗ್ತಾ ಇದ್ದಾಳೆ. ನಾನು ಅವಳಿಂದ ಕ್ಯಾಮ್ರಾ ಹಿಡ್ಕೊಂಡು ರೋಡಲ್ಲಿ ಯಾರೂ ಇಲ್ವಲ್ಲ, ಅದಕ್ಕೆ ಗಾಡಿ ಕೊಟ್ಟೆ, ಓಡಿಸ್ತಾ ಇದ್ದಾಳೆ. ಸರಿ, ಅಲ್ಲಿಂದ ಮನೆಗೆ ಬಂದ್ವಿ. ಇಷ್ಟಕ್ಕೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಏನು ಹಾಕೋ, ಡೈಲಿ ಸಮೋಸ ಮಾಡೋದೇ ಹಾಕಿದ್ರೆ ಡೈಲಿ ಅದೇ ನೋಡ್ತೀರಾ. ಅದಕ್ಕೆ ಸ್ವಲ್ಪ ಇವತ್ತು ಹೊಸ್ದಾಗಿರಲಿ ಅಂತೇಳಿ ಎಲ್ಲ ಸ್ವಲ್ಪ 3 ದಿನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.